ನಮ್ಮ ಮನೆ ಅವ್ರ ಮನೆ ದೂರ ಐತಿ. ಅದು ಜಗಳ ಆಗಿಂದ ಬಂದೇನ್ರಿ ನಾನು. ರಾತ್ರಿ 3:30 ಇಲ್ಲಿ ತಂದಿಂದ ಬಂದೇನ್ರಿ. ಇವ್ರು ಬಂದು ಎಬ್ಸಿದ್ರೆ ಬಂದೇನಿ ನಾನು. ಹಿಂಗೆ ನಿನ್ನ ಮಗಳಿಗೆ ಹಿಂಗಾಗೈತವ ಅಂತೇಳಿ ಅಂದಿತ್ತು. ಬಂದೇರಿ ನಾವು ಬಂದಿಂದ ಬೆಳಗ್ಗೆ ಮುಂಜಾನೆ ಬಂದೀವಿ. 3:30 ಬಂದೀವ್ರಿ. 6 ಗಂಟೆ ಮತ್ತೆ ಚಲೋನ ಮಾತಾಡ್ಯಾಳ್ರಿ. ಹೊಲಿಗೆ ಗಿಲ್ಗೆ ಹಾಕಾಕತ್ತಿದ್ರು, ಮಾತಾಡಿದ್ಲು, ಎಲ್ಲ ಮಾಡಿದ್ಲು. ಹೆಂಗಾತವ ಹೆಂಗಿಲ್ಲ ಅಂತೇಳಿ. ಇಲ್ವಾ ಲಕ್ಷ್ಮಣ ಅದನ್ನೆಲ್ಲ ಲಕ್ಷ್ಮಣ್ಗೆ ಹಾಕಕ್ಕೆ ಹೋದವ ಮಂಜ. ನಾ ಅಡ್ಡೋದೆ ಮತ್ತು ನನಗೆ ಹತ್ತು ಅಂತೇಳಿ. ಏನಿಲ್ಲ ತಗೋರು ಆರಾಮ ಆಕೈತೆ ಅಂತೇಳಿ ನಾ ಅಂದೆ ರೀ. ಇನ್ನು 6:30 7 ಗಂಟೆ ಅಂದ್ರೆ ಜೀವ ಹೋಗ್ತು. ಲಕ್ಷ್ಮಣ ಯಾರು? ಹಾಕಿದ ಮಗ ಲಕ್ಷ್ಮಣ ಮಂಜ. ಅವ್ರ ನಡ್ಕರಿ ಈಗ ನಮ್ಮ ತಮ್ಮರವ ಒಂದು ಅಂಗಡಿ ಬಾಡಿಗೆ ಮಾಡಿ ಅವ್ರಿಗೆ ಇಟ್ಟಾನ. ಇವ ಏನು ಮಾಡ್ಯಾನ್ರಿ, 100 ರೂಪಾಯಿ ಕೇಳಾನ ದೊಡ್ಡವ. 100 ರೂಪಾಯಿ ಕೊಡುವ ಅಂತೇಳಿ ನಾನು ಕೆಲಸ ಮಾಡಿಲ್ಲ, ಚೇಂಜಿಗೆ ಕೊಡ್ತೀನಿ ಅಂತೇಳಿ ಇಷ್ಟೇನ ಅಂದಾನಂತ್ರಿ. ಅವ್ರವ್ರು ಜಗಳ ಮಾಡ್ಕೊಂಡವ್ರು ಅಂಗಡಿಯಾಗ. ಅಂಗಡಿಗಳು ಬಂದು ಇಟ್ಕೊಂಡವ್ರು ಅವ್ರು. ಮತ್ತು ಇದು ರಾತ್ರಿ ಆಗಿದ್ದು ಮಾತ್ರ ನಾವು ನೋಡಿಲ್ಲ. ನಮ್ಮ ಮನೆಯಾಗ ನಾ ಇದ್ದೆ ರೀ. 2 ಗಂಟೆಗೇನು ಆಗೈತಂತ್ರಿ. ನನ್ನ ಮನೆಗೆ ಬಂದಾರ ಇವರು 3:30 ಬಂದಾರ. ಬಾರವ ಇಲ್ಲಿ ಕೇಮ್ಶಾಗ ಹಾಕ್ಯಾರ ಅಂತೇಳಿ ನನ್ನ ತಮ್ಮನ ಮಗ ಇನ್ನೊಬ್ಬ ಬಂದ್ರೆ ನಾ ಬಂದೀನಿ ರೀ. ಇಲ್ಲಿ ಅದು ಗಿಚ್ಚುವಾಗ ನಾ ಇದ್ದಿದ್ದಿಲ್ಲ ರೀ. ಜೀವ ಐತಿ ರೀ. ಮಾತಾಡಿರಿ ನಾವು ಬಂದು ಮಾತಾಡಿದ್ವಿ. ಜೀವ ಇದ್ಲು ರೀ. ಜೀವನ ಇದ್ಲು ರೀ. ದೇವ್ರಿಗೆ ಗೊತ್ತ. ನಾನು ಇಲ್ಲಿ ಕುಂತೀನಿ ನೋಡ್ರಿ. ಅರೆಸ್ಟ್ ಮಾಡ್ಯಾರ ಅವ್ರನ್ನ. ಒಳಗೆ ಹಾಕ್ಯಾರ, ಹೊರಗೆ ಹಾಕ್ಯಾರ, ಹಾಳಾಗಿ ಹೋಗ್ಯಾರ ಗೊತ್ತಿಲ್ಲ ರೀ. ಮನ್ಯಾಗಿನ ಕೆಲಸ ಮಾಡ್ತಿದ್ರಿ. 46. ಪದ್ಮ. ಜೋಳ ರಾತ್ರಿ ಕಂಪ್ಲೇಂಟ್ ಕೊಟ್ಟಿದ್ದೀನ. ಬೆಳಿಗ್ಗೆ ಬರ್ರಿ ಅಂದ್ರು. ಬೆಳಿಗ್ಗೆ ಬರ್ತೀವಿ ಸರ. ಮತ್ತೆ ತಿಳಿಸಿ ಹೇಳ್ರಿ ಇಲ್ಲಿ ಇಟ್ಕೊರ ಅಂದ. ಇಟ್ಕೊಳಕ್ ಬದಲು ಕೊಡದ ನಂದು ಆತ್ರಿ ಅಂದೆ. ಮನೆಗೆ ಹೋಗ್ ಮಟ ಅಂದ್ರೆ ನಾನು ಹೋಗಿಲ್ರಿ. ಅವ್ರು ಹೋಗ್ಯಾರ ಮೊದಲು ಮನೆಗೆ. ನಮ್ಮ ಮನೆಯವರು ಅವರು ಮಕ್ಕಳು ಎಲ್ಲರು ಹೋದ್ಮ್ಯಾಗ ನಾನು ಮನೆಗೆ ಹೋಗಿದ್ದಿಲ್ಲ. ಒಂದು ಅರ್ಧ ತಾಸು ರೀ. 1 ಗಂಟೆಗೆ ಮನೆಗೆ ಹೋಗ್ಯಾರ. ನಾವು 1:15 ಮನೆಗೆ ಹೋಗಿಲ್ಲ. ಇನ್ನೂ ಹೋಗಿಲ್ಲ. ಫೋನ್ ಮಾಡ್ತೀರಿ ಶಶಿ ಅತ್ತಿ ಬಿದ್ದಾಳಂದು. ಏನಾಯ್ತವ ಅಂದೆ. ಲಕ್ಷ್ಮಣಿಗೆ ಹೊಳ್ಯಾಕ ಹೋಗಿ ಅತ್ತಿಗೆ ಅಲ್ಲಿ ಬಿದ್ದೈತದ. ಅದೇ ಇಂಟರ್ನೆಟ್ ಗಿಲಾಸ್ ರೀ. ಅದು ಹೊಡೆದ ನಾವು ತೆಳಗೆ ಬಿದ್ದೈತಿ. ಅದು ತೊಗೊಂಡು ಹೊಡ್ಯಾಕ ನಮ್ಮ ತಾಯಿ ನಮ್ಮ ಮನೆಯವರು ಅಡ್ಡ ಹೋಗ್ಯಾಳ. ಇಲ್ಲಿ ಬೆಳೆದಿದ್ರು. 1:15 ಇಲ್ಲ ಜೀವ ಐತ್ರಿ. ಇಲ್ಲಿ ತೊಗೊಂಬಂದು ಬೆಳಿಗ್ಗೆ ರಾತ್ರಿ ತೊಗೊಂಬಂದ್ರಿ. 2 ಗಂಟೆಗೆ ತೊಗೊಂಬಂದೆ. ಬರ್ಲಿಗ್ಲಿ ಹಚ್ಚಿದ್ರಿ. ಸ್ವಲ್ಪ ಮಾತಾಡಿದ್ದೆ. ನನಗೆ ಎಲ್ಲಿ ನುಸೋತಂದು ಸ್ವಲ್ಪ ತಿಕ್ಕಿದೆ. ಸ್ವಲ್ಪ ಮಾತಾಡಿದ್ರಿ. ಬೇವಸ್ ಬಂದು ಬಾಡ್ಲಿ ಹಚ್ಚಿದ್ರು. ಬೇವಸ್ ಬಂದು ಬೆಳಗ್ಗೆ ಮುಂಜಾನೆ ಡಾಕ್ಟರ್ಗಳು ಹಿಂಗೆ ತಿಕ್ಕೊಂಡು ಕುಂದ್ಬಿಟ್ರೆ ಪ್ರಾಣನ ಹೋಗ್ಬಿಡ್ತೀರಿ. 7 ಗಂಟೆ ಆಗಿದೆ. ಏನ್ರಿಪ್ಪ ನಾವು ದಿವಸ ಕಿರಿಕಿರಿ ಕುಡ್ದು ಬಂದೆ. ದೊಡ್ಡ ನೋಡಿ ಸಣ್ಣ ಕೊಡಕತ್ತ. ಹೋಗಿ ಮಾಡ್ಬೇಡ್ರಪ್ಪ, ಹಂಗೆ ಮಾಡ್ಬೇಡ್ರಿ, ಚಲೋ ಇರ್ರಿ ಅಂದೇನು. ಮಂಜು ದೊಡ್ಡವನು, ಲಕ್ಷ್ಮಣ ಸಣ್ಣ. ಅವ್ರ ಜಗಳ ನನ್ಗೆ ಹೊಡೆದನ್ರ ದೊಡ್ಡವ. ನಮ್ಮ ಮನೆಯವ್ರಿಗೆ ಹೊಡೆದ. ಕಂಪ್ಲೀಟ್ ಕೊಟ್ಟು ನಾವು ಹೋಗಿ ಬೆಳಿಗ್ಗೆ ಬರ್ರಿ ಅಂದ್ರು. ಬರೋ ಮಟ್ಟದ್ರೆ ಇನ್ನೂ ಮನೆಗೆ ಹೋಗಿಲ್ಲ. ನಮ್ಮನೆ ನಾನು ಶಶಿ ಫೋನ್ ಮಾಡಿದ್ದೆ. ಹಿಂಗೆ ಅತ್ತಿ ಬಿದ್ದಾಳಂದು. ಹೋದೆ ಬೇವಾಸ ಆಗಲ್ರಿ. ಇಲ್ಲಿ ಬಂದ್ರಿ. ಇಲ್ಲಿ ಬಂದ ಮ್ಯಾಗ ಬಾಡ್ಲಿ ಹಚ್ಚಿದ್ಮೇಲೆ ಹುಷಾರಾದ್ಮೇಲೆ ಬೆಳಿಗ್ಗೆ ಇಷ್ಟು ಮತ್ತೆ ಇಲ್ಲೇ ಇಲ್ಲ ಅವ್ರು. ಮಂಜೂರಿ ಆ ತಮ್ಮ ಒಳಗೆ ಹೋಗಿ ಹುಡುಗಿ ಸಂಬಂಧ ರೀ. ಆ ಹುಡುಗಿ ಸಂಬಂಧ ಅದ್ ಯಾವ್ದೋ ಹುಡುಗಿ ಐತೆ ತಾವಡ್ನಾಗ ಏನ್ರಿ. ಆ ಹುಡುಗಿ ಸಂಬಂಧ ಕಿರಿಕಿರಿ ದಿವಸ ಒಂದು ಹುಡುಗಿ ಇದು ಹೆಂಡತಿ ಸೀಟು ಬಂದ್ ನೋಡ್ರಿ. ಬೇರೆ ಹುಡುಗಿ ಕಡಿದ್ರು. ಹೆಂಡತಿ ಸುಮ್ಮನೆ ಬೇರೆ ಹುಡುಗಿ ಕುಡಿದ್ರ. ಇದು ಯಾರು ಮಾಡತ್ತಿದ್ದು? ಮಂಜು ಅಂದ್ರೆ ಗಂಡ ಹೆಂಡತಿ ಜಗಳ ಸ್ಟಾರ್ಟ್ ಆಗಿತ್ತು ಫಸ್ಟ್. ಹಂಗಲ್ರಿ. ಒಂದು ಧಾರವಾಡ ಹುಡುಗಿ ಐತಿ. ಆ ಹುಡುಗಿ ಎದಾಳ ನಿಮ್ಗೆ. ಆಕಿ ಒಂದ್ ಗಂಡ ಒಂದ್ ಹೆಣ್ಣು ಐತಿ. ನಮಗ್ ಗೊತ್ತಿಲ್ಲ. ಮನೆ ಗೊತ್ತಾಗೈತಿ. ಏನ್ರಿ ಮನೆ ಗೊತ್ತಾಗೈತಿ. ಅದ್ರಲಿಂದ ಆಕಿ ಹಿಂದೆ ಅಡ್ಡಾಡಿದ್ರೆ ಕೆಲಸ ಮಾಡೋದು ಏನಿಲ್ಲ. ಈಗೆಲ್ಲ ಮಾಡಿ ಹೆಂಡತಿ ಬಿಡೋದು ನಮ್ಗೆ ಬಿಡೋದು ಮಾಡಿದ. ಲಾಸ್ಟಿಗೆ ನಮ್ಮ ಮನೆಯವ್ರ ಜೀವ ಆಯ್ತು. ಅಣ್ಣ ತಮ್ಮ ಜಗಳದೊಳಗ ಅಡ್ಡ ಹೇಳ್ರಿ ಸಾಕು. ತಮ್ಮ ಇಲ್ಲ ತಾಯಿ ಬಿದ್ದುಕೊಳ್ಳಿ ಬೇವಾಸಿ ಬಿದ್ದುಕೊಳ್ಳಿ ಫೋನ್ ಬಿಟ್ಕೊಟ್ಟು ಹೋಗ್ಯಾನ್ರ. ಈಗ ಅಣ್ಣ ಒಂದು ಹುಡುಗಿನ ಇಟ್ಕೊಂಡಿದ್ನಲ್ಲ, ಅದ್ರ ಬಗ್ಗೆ ತಮ್ಮ ಏನಾದ್ರು ಪ್ರಶ್ನೆ ಮಾಡಿದ್ನ ಅಣ್ಣಗ ಅಂತ?
ಇವನಿಂದ ಅಂತ ಬಂಗಾರ ಇನ್ನೋದಳ ನೀ ಹಾಕಿಂದ ಯಾಕೆ ಬಿತ್ತಿ ಕಾಳ ಮಾಡ್ಕೊಂತಿ ಅಂತ ಹೇಳನ್ರ ಇಷ್ಟೇ ಹೇಳಿದಕ್ಕೆ ಅದ್ರಲ್ಲಿಂದ ಜಗಳ ಚಾಲು. ಮತ್ತೆ ರೊಕ್ಕದ್ದೇನ ಅದ್ರೊಳಗೆ ರೊಕ್ಕದ್ದೇನ್ರ ಬಂತನ್ರಿ? ಮತ್ತೆ ರೊಕ್ಕದೇನ್ರಿ ರೊಕ್ಕ ಸಂಬಂಧ ಏನ್ ಬರ್ಲಿಲ್ಲ? ಒಂದು 100 ರೂಪಾಯಿ ಸಲ ಬಾಡಿ ಕೊಟ್ಟಿಲ್ಲ ಅಂತ್ರಿ, ರಾತ್ರಿ ಕೊಡ್ತಂತ ಕೆಲಸ ಮಾಡಿಲ್ಲ ನಾನು. ಇದ್ರೊಳಗೆ ದುಡ್ಡು ಮತ್ತೆ ಹುಡುಗಿ ಎರಡರ ಸಂಬಂಧ ಮಧ್ಯಾಹ್ನ 100 ರೂಪಾಯಿ ಸಲಗಿ ರಾತ್ರಿ ಆಗಿದ್ದ ಹುಡುಗಿದು ಬರೀ ಫೋನಾಗ ಮಾತಾಡೋದು. ಇವ್ ಸಿಟ್ಟು ಬರ್ತೈತಿ ಸಣ್ಣವ್ನಿಗೆ. ಇಷ್ಟ ರೀ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.